ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ ಪರಮೇಶ್ವರರೇ. ರೇವಣ್ಣ ಮುಗ್ದೋ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ದರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತು, ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್. ಯಾವ್ದಾದ್ರು ಫೋಟೋ ಇತ್ತ ನಂದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ? ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹಂಗೆ ಇರಲಿ ಪರಮೇಶ್ವರನ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ, ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ? ನಾನು ಹೇಳೋದು ರೇ ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ನನ್ನ ಒಬ್ಬ ರೇವಣ್ಣು 6 ವರ್ಷ ಶಾಸಕನಾಗಿ ಕೆಲಸ ಮಾಡಿ 30 ವರ್ಷ ಇದ್ದೀನಿ. ಏನು ಯಾರು ಲೂಟಿ ಹೊಡೆದಿದ್ದೀನಿ ರಾಜ್ಯದಲ್ಲಿ? ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ, ಇಂಧನ ಮಂತ್ರಿ ಆಗಿದ್ದೀನಿ. ನನ್ನ ಮೇಲೆ COD, ಲೋಕಾಯುಕ್ತ ಎಲ್ಲ ತನಿಖೆ ನಡೀತು. ಏನಾಯಿತು? ಲೋಕಾಯುಕ್ತ ತನಿಖೆ ಏನಾಯಿತು? COD ತನಿಖೆ ಏನಾಯಿತು? ಒಬ್ಬ ಹೈಕೋರ್ಟ್ ಜಡ್ಜನ್ನು ನೇಮಕ ಮಾಡಿದ್ರಲ್ಲಿ ತನಿಖೆ ಏನಾಯಿತು? ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಬಂದಿದ್ದೀನಿ, ಇದು ಬಂದಿದ್ದೀನಿ. ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 5ರಿಂದ 6 ಜನ ಗೆಲ್ಲಿಸ್ತೇನೆ. ಏನಾದ್ರು ಮಾಡಿ ರೇವಣ್ಣ ಮುಗಿಸ್ಲೇಬೇಕು. ಅದು ಮುಗಿಸೋದು ಜನ. ನಾನು ಹೇಳಿದ ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ತರ್ತೀನಿ ಅಷ್ಟೇ. ನನಗೇನಿಲ್ಲ, ನಾನು ಇನ್ನೂ 10 ಕೇಸ್ ಹಾಕಿ ಕೇಳಿ ಎದುರಿಸ್ತೀನಿ. ನಾನು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು ಕಲ್ಲು ಗಣಿಗಾರಿಕೆ ಕ್ರಷರ್ನಲ್ಲಿ ನಮ್ಮ ಜಿಲ್ಲೆ ಒಳಗೆ ಹೆಂಗೆ ಲೂಟಿ ನಡೀತಾ ಇದೆ. ಒಬ್ಬ ನನ್ನ ಶಿಷ್ಯ ಅನಂತ ಅಂತ ಇದ್ದ, ಅವ್ರ ಅಪ್ಪನ ಕಾಲದಿಂದ 15 ವರ್ಷ 20 ವರ್ಷದಿಂದ ಕ್ರಷರ್ ನಡೆಸ್ತಾ ಇದ್ದ. ಅವನ್ನ ಡಿಮುಡ್ ಫಾರೆಸ್ಟ್ ಅಂತ ನಿಲ್ಸಾಕಿದ್ರೆ, ಇವತ್ತು ಡಿಮುಡ್ ಫಾರೆಸ್ಟೆಲ್ಲ ಹೊಡಿತಾವ್ರಲ್ಲ, ಯಾರು ಕೇಳ್ತಲೇ ಇಲ್ವಲ್ಲ. ಇವತ್ತು ಹಾಸನ ಸುತ್ತಮುತ್ತ ವಿತೌಟ್ ಯಾವುದೇ ಇಲ್ದಲೇ DC, ಗಣಿ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್, ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಕೋಟ್ಯಾಂತರ ರೂಪಾಯಿನ ಇವತ್ತು ಗಣಿ ಕ್ರಷರ್ನ ವಿತೌಟ್ ಯಾವುದೇ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದಾರೆ. ಈ ಸರ್ಕಾರ ತನಿಖೆ ಮಾಡೋಕ್ಕೆ ಆದೇಶ ಮಾಡ್ತೀರಾ? ಇದೆಯಾ ತಾಕತ್ತು ನಿಮಗೆ? ಯಾರ ಜೊತೆ ನೀವು ಇಲ್ಲಿ ಈಲ್ಡಾಗಿದ್ದೀರಿ? ದಯಮಾಡಿ ಹೇಳಬೇಕು. ಮೊನ್ನೆ ಸಭಾಧ್ಯಕ್ಷ ನಿಮ್ಮ ಮುಖೇನ ಇವತ್ತು ಇಲ್ಲ, CM ಇಲ್ಲ, ಡೆಪ್ಟಿ CM ಇಲ್ಲ. ನಮ್ಮ ಹಿರಿಯ ಸಚಿವರಾದಂಥ ಅವ್ರಿಗೆ ಡೆಪ್ಟಿ CM ಮಾರು ಕೊಡಬೇಕಾಯ್ತು, ಏನೋ ಮುಖ್ಯಮಂತ್ರಿ ಅಂತ ಓಡ್ತಾ ಇತ್ತು ಅವ್ರ ಹೆಸರು. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪರಮೇಶ್ವರನಿಗೆ ಕುಮಾರಣ್ಣ ಮಾಡಬೇಕು ಅಂತ ಮಾಡಿದರು. ಅವತ್ತು ಕುಮಾರಣ್ಣನ ಮಾಡಬೇಕು ಅಂತ, ಪರಮೇಶ್ವರನ ಕುಮಾರಣ್ಣ ಮಾಡಬೇಕು ಅಂತ ಹೋರಾಟ ಮಾಡಿದರು, ಆದರೆ ಆಗಲಿಲ್ಲ. ಏನು ಮಾಡಿದರು? ಅವತ್ತಾಯಿತು, ಧರ್ಮಸಿಂಗ್ ಅವ್ರು ಮಾಡಿದ್ರು, ಅವತ್ತೇ ಆಗೋದು ಪರಮೇಶ್ವರನಂದು. ಏನು ಸರ್, ಈಗ ನಮ್ಮದೇ ಅವ್ರನ್ನಾರು ಮಾಡಲಿ, ಶಿವಕುಮಾರ್ ಅವ್ರನ್ನಾರು ಮಾಡಲಿ. ಶಿವಕುಮಾರ್ ಮಾಡಿದ್ರು ಸಂತೋಷ, ಪರಮೇಶ್ವರನ್ ಮಾಡಿದ್ರು ಸಂತೋಷ. ಬಜೆಟ್ಗೂ ಇದಕ್ಕೆ ಏನ್ ಸಂಬಂಧ ಅಂತ ನಾನು ಕೇಳ್ತಾರೆ. ಏನು ಬಜೆಟ್ ನಲ್ಲಿ ನನ್ನ ಹೊರಟಿಯರು ಇದು ನಮ್ಮ ಒಳ್ಳೆಯವ್ರಂದ್ರಿ, ಶರಣ ಪ್ರಕಾಶ್ ಒಳ್ಳೆಯವ್ರಂದ್ರಿ, ಇವ್ರು ಒಳ್ಳೇದು. ನಿಮ್ ಪ್ರಕಾರ ಯಾರು ಕೆಟ್ಟವರಿಲ್ಲ, ಬಹಳ ಸಂತೋಷ. ಆದ್ರೆ ಇದು ಬಜೆಟ್ಗೆ ಸಂಬಂಧಿಸಿದ ಭಾಷಣ ಅಲ್ಲ ಅಂತ ಅಷ್ಟೇ. ಈಗ ಬಜೆಟ್ ಇಂದ ಹೇಳಿದ್ನಲ್ಲ ಸರ್, 4,000 ಕೋಟಿ ಇಟ್ಟಿದ್ದೀರಿ, 56,000 ಜನ ಇದೆ. ಇಷ್ಟು ಪೋಸ್ಟ್ 100 ಇದು ನಿಗಮಗಳಿವೆ. 100 ನಿಗಮದಲ್ಲಿ 10,000 ಹುದ್ದೆ ಖಾಲಿ ಐತೆ. ಅಲ್ಲ ಸರ್, ಕೃಷಿ ಇಲಾಖೆಯಲ್ಲಿ ಖಾಲಿ ಐತೆ. ಯಾವತ್ತು ನಾನು ಹೇಳಿದ್ದು ಕಂದಾಯ ಇಲಾಖೆ ಸುಮಾರು 2,000 ಕೋಟಿ ಲೂಟಿ ನಡೀತಾ ಇದೆಯಲ್ಲ, 2,000ದಿಂದ 3,000 ಕೋಟಿ ಬೇಡ ನಿಮ್ಗೆ ರೆವಿನ್ಯೂ? ಗ್ಯಾರಂಟಿ ಮಂತ್ರಿಗಳಾಗಿ ನಿಮ್ಮ ಎಕ್ಸ್ಪೋರ್ಟ್ ನಾವಿಲ್ಲ, ನಮ್ಗಷ್ಟು ನಾಲೆಡ್ಜ್ ಇಲ್ಲ. ನಿಮ್ಗೆ ಒಳ್ಳೆ ವಾದ್ಯಗಳು ಈ ಸಭೆಗೆ ನೀವು ಮಾತಾಡಕ್ಕೆ ಈಗ
ಏನು ಸರ್ ನೀವು ಯಾಕೆ ಉತ್ತರ ಕೊಡ್ತೀರಿ? ನೀವು ಮುಂದುವರಿಸಿ. ನಮ್ಮ ಸರ್ ಅವರು ನನಗೆ ಹಿರಿಯರಿದ್ದಾರೆ, ನಾನು ಬರೋದಕ್ಕಿಂತ